ಮುಖ್ಯವಾಗಿ ನಮಗೆ ಸಮಗ್ರ ಕೃಷಿ ಮತ್ತು ಸಾವಯವ ಕೃಷಿ ಮಾಡಬೇಕಾದ್ರೆ ನಾವು ಕಂಡುಕೊಂಡ ಪ್ರಕಾರ ದೇಶಿ ಆಕಳ ಮುಖ್ಯ ಬೇಕೇ ಸರ್. ದೇಶಿ ಆಕಳ ಒಂದು ದೇಶಿ ಆಕಳ ಐತಂದ್ರೆ ಸುಮಾರು ನಾವು 25-30 ಎಕರೆ ಸಾವಯವ ಕೃಷಿ ಮಾಡ್ಬೋದು, ಸಮಗ್ರ ಕೃಷಿ ಮಾಡ್ಬೋದು. ಅದಕ್ಕಾಗಿ ನಾವು ದೇಶಿ ಆಕಳ ಕಂಪಲ್ಸರಿ ಸಾಕಲೇಬೇಕು. ಫಸ್ಟ್ ಇದಕ್ಕೆ 5 ವರ್ಷಲಿಂತ್ರ ಆಯಿತು, ಯಾವುದೇ ಕೆಮಿಕಲ್ ಹಾಕಿಲ್ಲ ಮತ್ತು ಯಾವುದೇ ಪೆಸ್ಟಿಸೈಡ್ ಹೊಡೆದಿಲ್ಲ. ಸುಮಾರಾಗಿ ನಾನು ಸಗಣಿ ಗೊಬ್ಬರ, ನಂತರ ಜೀವಾಮೃತ, ಘನ ಜೀವಾಮೃತ, ಗೋಕೃಪಾಮೃತ ಬಳಸ್ಕೊಂತ ಬಂದಿದ್ದೀನಿ. ಈಗ ಭೂಮಿ ಇನ್ನೂ ಫಲವತ್ತಬೇಕಾದ್ರೆ ಸರ್, ಇಲ್ಲಿ ನೀವು ಕುರಿ ಇದೆ ಸರ್, ಕುರಿ ಇದೆಯಲ್ಲ, ಇವು ನಾವು ಕುರಿನೂ ಬಿಟ್ಟು ಕುರಿ ಗೊಬ್ಬರ ಸರ್. ಈ ಕೆಲವರಿಗೆ ಏನೋ ದೇಶಿ ಆಕಳ ಸಾಕಾಗೋಂಗಿಲ್ಲ, ಕೆಲವೊಬ್ರು ಮಾಡ್ಲಿಕ್ಕೆ ಆಗೋಂಗಿಲ್ಲ ಅಂದ್ರೆ ಈ ಕುರಿಗಾರ ಸರ್, ಸಂಚಾರಿ ಕುರಿಗಾರಿ ಅವ್ರು ಕುರಿಗಾಯಿ ಸುಮಾರು ಒಂದು 4-5 ದಿನ ಒಂದು ವಾರ ನಮ್ಮ ಹೊಲದಲ್ಲಿ ಕೂಡಿಬಿಟ್ಟು ಸರ, ಅದು ಫಲವತ್ತತೆ ಜಮೀನು. ಇದು ಉತ್ತಮ ಸರ್. ಇದು ಆ ಕುರಿ ಹಿಕ್ಕಿ ನಂತರ ಅದ್ರ ಮಲಮೂತ್ರ ಎಲ್ಲಾನು ನಮ್ಗೆ ಫಲವತ್ತತೆ ಆಗ್ತೈತೆ ಸರ್. ಇದು ಒಂದು ನಾವು ಸಾವಯವಕ್ಕೆ ಪರಿವರ್ತನೆ ಆಗ್ಬೇಕಂದ್ರೆ ಇದು ಯಾರು ದೇಶಿ ಆಕಳ ಸಾಕಾಗೋಂಗಿಲ್ಲ, ಇದ್ರ ಪ್ರಯತ್ನ ಮಾಡ್ಬೋದು ಸರ್ ರೈತರ. ಸರ್ ನೋಡ್ರಿ, ರೈತರ ಅದಾವ ಕೈಚಲ ಹಿಡ್ಕೊಂಡು ಸಂತಿಗೆ ಹೋಗ್ಬಾರ್ದಂತ ಸರ್ ನಮ್ಮ ಕಣ್ಣೀರಿ ಅಜ್ಜಾರ. ಏನು ತನಗೆ ಬೇಕಾದಂತ ಬೆಳೆ ತಾನೇ ಬೆಳ್ಕೋಬೇಕು, ಕೈಚೀಲ್ ಹಿಡಿಬಾರ್ದಂತಾರ ಸರ್. ಅದ ಹೀಗಾಗಿ ನಾನು ಸರ್ 80% ಈ ಒಂದು ಹೊಲದಲ್ಲಿ ಸರ್ ಮುಂಗಾರು ಮತ್ತು ಹಿಂಗಾರುವಾಗಿ 21 ಬೆಳೆ ಬೈದೆ ಸರ್. ಇದರಲ್ಲಿ ಭೂಮಿಗೆ ಕುರಿ ಕುಂಡಿಸಿದ್ದು ಕಸು ಹೋಗ್ತೈತಿ ಅಲ್ರಿ ಗೊಬ್ಬರ ರೀ. ಈಗ ದನದ ಸಗಣಿ ಆತು, ಇವತ್ತರದ ಆತು ರೀ, ಅದಟ್ಟೆಲ್ಲ ಅಮೃತ ಅಲ್ರಿ ಇದು. ಇದು ಅಗದಿ ಭೂಮಿಗೆ ಅಮೃತ. ಕಲ್ನಾಶಿಕೆ ಏನು ಉಪಯೋಗ ಇಲ್ಲ. ಈಗ ಹೊಡೆದು ಅದು ಹೋಗ್ತೈತಿ, ಎಲ್ಲ ಪೀಕ್ನು ಸುಟ್ಟು ಹೋಗ್ತಿ. 40 ದಿವಸ ಅಷ್ಟ ಬರ್ತೈತಿ ರೀ ಅದು ಭಾಳರ. ಯಾವ್ದೋ ಕಲ್ನಾಶಿಕೆ ಎಣ್ಣೆ ಹೊಡಿ, ಯಾವ್ದೋ ಎಬಸು, ಏನೋ ಮಾಡಿ 40 ದಿವಸ ಅದ್ರೊಳಗ ಮುಗಿತ ಅದ್ರದ. ಈ ಭೂಮಿ ಐತಿ ನೋಡ್ರಿ, ಅದ ಹಿಂಗ್ ಮಣ್ಣು ಬರೋದೇ ಇಲ್ಲ ಅದ. ಆ ಭೂಮಿ ಬೇರೆಯವ್ರದ್ದು ಫಸ್ಟ್. ಮತ್ತೆ ಏನ್ ನಾವ್ ಇದನ್ನ ಹೇಳ್ಬೇಕಂದ್ರ ಸಾವುಕಾರ ನಾವು. ಸರ್ ನಮಸ್ಕಾರ. ನಮಸ್ಕಾರ ಸರ್. ತಮ್ಮ ಪರಿಚಯ ಸರ್? ಸರ್ ನಾನು ಪರಶುರಾಮ್ ಲಕ್ಷ್ಮಣ್ ಎತ್ತೇನಗುಡ್ಡ ಅಂತೇಳಿ, ಇದು ನಮ್ಮ ಧಾರವಾಡ ಜಿಲ್ಲೆ ಕಲಗಡಿ ತಾಲೂಕಿನ ಸುಳಿಕಟ್ಟಿ ನಮ್ಮ ಗ್ರಾಮ ಸರ್. ಓಕೆ ಸರ್, ತಾವೊಬ್ರು ಪ್ರಗತಿಪರ ಕೃಷಿಕರು ಅಂತ ಹೇಳಿ ನಮಗೆ ಪರಿಚಯ ಮಾಡಿಸ್ಕೊಟ್ಟಿದ್ರು. ಸೊ ತಮ್ಮ ಹೊಲಕ್ಕೆ ಬಂದೀವಿ. ಈಗ ನೀವು ಒಬ್ರು ಸಮಗ್ರ ಕೃಷಿಕರಾಗಿ, ಪ್ರಗತಿಪರ ಕೃಷಿಕರಾಗಿ ಭೂಮಿಯ ಫಲವತ್ತತೆಯನ್ನು ಹೇಗೆ ಕಾಪಾಡ್ಕೊಳ್ಬೇಕು ಅಂತ ಹೇಳ್ತೀರಾ ಸರ್? ಮುಖ್ಯವಾಗಿ ನಮ್ಗೆ ಸಮಗ್ರ ಕೃಷಿ ಮತ್ತು ಸಾವಯವ ಕೃಷಿ ಮಾಡಬೇಕಾದ್ರೆ ನಾವು ಕಂಡುಕೊಂಡ ಪ್ರಕಾರ ದೇಶಿ ಆಕಳ ಮುಖ್ಯ ಬೇಕೇ ಸರ್. ದೇಶಿ ಆಕಳ ಒಂದು ದೇಶಿ ಆಕಳ ಐತಂದ್ರೆ ಸುಮಾರು ನಾವು 25-30 ಎಕರೆ ಸಾವಯವ ಕೃಷಿ ಮಾಡ್ಬೋದು, ಸಮಗ್ರ ಕೃಷಿ ಮಾಡ್ಬೋದು. ಅದಕ್ಕಾಗಿ ನಾವು ದೇಶಿ ಆಕಳ ಕಂಪಲ್ಸರಿ ಸಾಕಲೇಬೇಕು. ದೇಶಿ ಆಕಳಿಂದ ಬಂದಂಥ ಗಂಜಲ ಮತ್ತು ಸಗಣಿ, ಇದರಿಂದ ನಾವು ಜೀವಾಮೃತ, ಘನ ಜೀವಾಮೃತ ಮಾಡ್ಬೋದು. ಅದನ್ನು ಮಾಡ್ಕೊಂಡು ನಾವು ಸಮಗ್ರ ಕೃಷಿ ಮತ್ತು ಸಾವಯವ ಕೃಷಿ ಮಾಡಿಕೊಂಡ್ರೆ ನಮ್ಮ ಭೂಮಿ ಫಲವತ್ತತೆ ಆಗ್ತೈತಿ, ಮಣ್ಣನ್ನು ಯಾವುದೇ ಹಾಳಾಗೋಂಗಿಲ್ಲ. ನಾವು ಬೆಳೆದಂತಹ ಬೆಳೆ ಉತ್ಕೃಷ್ಟವಾಗಿ ಬೆಳೆದು ನಮಗೆ ಅದು ಒಳ್ಳೆ ರೀತಿಯಿಂದ ನಮಗೆ ಆಹಾರ ಕೊಡ್ತೈತಿ ಅಂತ ಹೇಳ್ಬೋದು ಸರ್. ಇದು ಹೊಲಕ್ಕೆ ಬಂದಿದ್ದೀವಿ, ನಿಮ್ಮ ಹೊಲಕ್ಕೆ. ಇದು ಹ್ಞೂ ಸರ್. ಏನು ಈ ಭೂಮಿ ಫಲವತ್ತತೆ ಏನ್ ನೀವು ಈಗ ಕಂಡುಕೊಂಡಿರುವಂಥದ್ದು? ಈಗ ನೋಡಿ ಸರ್, ನಾನು ಫಸ್ಟ್ ಇದಕ್ಕೆ 5 ವರ್ಷಲಿಂತ್ರ ಆಯಿತು, ಯಾವುದೇ ಕೆಮಿಕಲ್ ಹಾಕಿಲ್ಲ ಮತ್ತು ಯಾವುದೇ ಪೆಸ್ಟಿಸೈಡ್ ಹೊಡೆದಿಲ್ಲ. ಸುಮಾರಾಗಿ ನಾನು ಸಗಣಿ ಗೊಬ್ಬರ, ನಂತರ ಜೀವಾಮೃತ, ಘನ ಜೀವಾಮೃತ, ಗೋಕೃಪಾಮೃತ ಬಳಸ್ಕೊಂತ ಬಂದಿದ್ದೀನಿ. ಈಗ ಫುಲ್ ಫಲವತ್ತದಾಗಿದೆ ಸರ್ ಮಣ್ಣಿದ್ದು ನಮ್ದು. ಇದು ಚಾ ಪುಡಿ ಆದಂಗೆ ಆಗ್ಬೇಕು, ಆ್ಯಕ್ಚುಲಿ ಆಗಬೇಕು. ಮತ್ತು ನಾನು ಭೂಮಿ ಫಲವತ್ತತೆ ಮಾಡ್ಬೇಕಾದ್ರೆ ಈ ಸಲ ಸರ್ ನಾನು 3 ಬೆಳೆ ತೆಗೆದೆ ಇದರಲ್ಲಿ 3 ಬೆಳೆ. ಒಂದನೇದ್ದು ಭತ್ತ ಮಾಡಿದೆ ಸರ್, ಸ್ವಲ್ಪ 10 ಗುಂಟೆ. ಆನಂತರ ಸೋಯಾಬೀನು ಅದು ಮಾಡ್ಕೊಂಡು ಅದನ್ನಾದ್ಮೇಲೆ ಕಟಾವಾದ್ಮೇಲೆ ಮಡಿಕೆ ಕಾಳು, ಹೆಸರು ಕಾಳು, ನಮ್ಮ ದವಸ ಧಾನ್ಯಗಳು ಬಂದಿದೆ. 3ನೇದಾಗಿ ನಾನು ಭೂಮಿ ಮತ್ತು ಫಲವತ್ತತೆ ಬೇಕಂತ ಸೆಣಬ್ ಹಾಕಿದೆ ಸರ್. ಇದು ನೀವು ಕಾಣಬಹುದು, ಇಲ್ಲಿ ಸ್ವಲ್ಪ ಸೆಣಬಿದೆ. ಇದು ಹೌದು, ಇದು ಸೆಣಬು. ಈಗ ನಾನು ಆಲ್ರೆಡಿ ಇದಕ್ಕೆ ಮಲ್ಚಿಂಗ್ ಮಾಡಿದೆ ಸರ್. ಈಗ ಇದು ಸೆಣಬ್ ಬಂದಿದ್ದು ಸರ್ ಪೂರ್ತಿ. ಈಗ ಮಲ್ಚಿಂಗ್ ಮಾಡಿ ಮತ್ತು ಇದಕ್ಕೆ ನಾವು ರೋಟ್ರಿ ಹಾಕಿಬಿಟ್ಟು ಅಂದ್ರೆ ಇದು ಸೆಣಬ ಸರ್, ಪೂರ್ತಿ ಸೆಣಬ್ ಇತ್ತದು. ಸೆಣಬ್ ಬೆಳ್ಕೊಂಡ್ರೆ ಎಲ್ಲ ಇನ್ನೂ ಇದೆಲ್ಲ ಕಳೆತು ನಮ್ಮ ಭೂಮಿ ಫಲವತ್ತತೆ ಆಗ್ತೈತಿ. ನಾವು ಏನೂ ಹಾಕೋ ಜರೂರಿ ಇಲ್ಲ ನೋಡಿ ಸರ್, ಕೆಮಿಕಲ್ ತಂದು ಮಾಡ್ಬೇಕಂತ ಏನೂ ಅವಶ್ಯಕತೆ ಇಲ್ಲ. ಹೀಗಾಗಿ ನಾವು ರೈತರಾದವರು ಸಾವಯವ ಕೃಷಿ ಮಾಡಬೇಕು, ಸಮಗ್ರ ಕೃಷಿ ಮಾಡ್ಬೇಕಂದ್ರೆ ದೇಶಿ ಗೋಮಾತೆ ಸಾಕುವಂಥದ್ದು ಜರೂರತ್ ಇದೆ ಸರ್. ಇದು ಒಂದು ಪಾರ್ಟ್ ಆಯ್ತು ಸರ್. ಈಗ ಕೆಲವೊಬ್ರು ಗೋಮಾತೆ ಸಾಕಾಗೋಂಗ ಸರ್ ಆಕಳ, ಹೌದಾ? ಅವ್ರು ಫಲವತ್ತತೆ ಮಾಡ್ಕೋಬೇಕಾದ್ರೆ ಆಳ್ ಸಿಗೋಂಗಿಲ್ಲ, ಸಗಣಿ ಬೆಳೆಯವ್ರಿಲ್ಲ, ಇವತ್ತಿಗೆ ಹೆಂಡಿ ಕಸ ಮಾಡೋರಿಲ್ಲ, ಈ ಸಮಸ್ಯೆ ಆಗ್ಬಿಟ್ಟೈತಿ. ಅಂಥವ್ರು ಈಗ ನಾವು ಅದನ್ನು ಬಿಟ್ಟು ಎಕ್ದಮ್ ಭೂಮಿ ಇನ್ನೂ ಫಲವತ್ತಬೇಕಾದ್ರೆ ಸರ್, ಇಲ್ಲಿ ನೀವು ಕುರಿ ಇದೆ ಸರ್, ಕುರಿ ಇದೆ ಇಲ್ಲ, ಇವು ನಾವು ಕುರಿನೂ ಬಿಟ್ಟು ಕುರಿ ಗೊಬ್ಬರ ಸರ್. ಈ ಕೆಲವರಿಗೆ ಏನೋ ದೇಶಿ ಆಕಳ ಸಾಕಾಗೋಂಗಿಲ್ಲ,
ಕೆಲವೊಬ್ರು ಮಾಡ್ಲಿಕ್ಕೆ ಆಗೋಲ್ಲ ಅಂದ್ರ ಈ ಕುರಿಗಾರ್ ಸರ್, ಸಂಚಾರಿ ಕುರಿಗಾರಿ ಅವ್ರ ಕುರಿಗಾಯಿ ಸುಮಾರು ಒಂದ್ 4-5 ದಿನ ಒಂದ್ ವಾರ ನಮ್ಮ ಹೊಲದಲ್ಲಿ ಕೂಡಿಬಿಟ್ಟು ಸರ್, ಅದು ಫಲವತ್ತತೆ ಜಮೀನು. ಇದು ಬಹಳ ಇದು ಉತ್ತಮ ಸರ್. ಇದು ಅವರು ಪ್ರತಿ ವರ್ಷ ಬರ್ತಿರ್ತಾರೆ ನಮ್ಗಿಲ್ಲಿ. ನಾವು ಪ್ರತಿ ವರ್ಷನೂ ಅವ್ರಿಗೆ ಇಂತಿಷ್ಟು ಅಂತೇಳಿ ದುಡ್ಡು ಕೊಟ್ಟು ನಮ್ಮ ಹೊಲದಲ್ಲಿ ಅವರೇ ಇಲ್ಲೇ ಇರ್ತಾರೆ. ಒಂದ್ ವಾರ ಗಟ್ಲೆ ಎಲ್ಲಾನು ಜಮೀನಿಗೆ ಕಡಿಸ್ಬಿಟ್ಟು ಸರ್, ಆ ಕುರಿ ಹಿಕ್ಕಿ ನಂತರ ಅದ್ರ ಮಲಮೂತ್ರ ಎಲ್ಲಾನು ನಮ್ಗೆ ಫಲವತ್ತತೆ ಆಗ್ತೈತೆ ಸರ್. ಇದು ಒಂದು ನಾವು ಸಾವಯವಕ್ಕೆ ಪರಿವರ್ತನೆ ಆಗ್ಬೇಕಂದ್ರ ಇದು ಯಾರು ದೇಶಿ ಆಕಳ ಸಾಕಾಗಂಗಿಲ್ಲ, ಇದ್ರ ಪ್ರಯತ್ನ ಮಾಡ್ಬೋದು ಸರ್ ರೈತರು. ನೀವ್ ಎರಡೂ ಮಾಡ್ತೀರಿ? ಎರಡೂ ಮಾಡ್ತೀವಿ ಸರ್. DAP ಯೂರಿಯಾ ಏನು ಹಾಕದೇ ಏನ್ ಸರ್, ಒಂದು ಆಕಳ ಏನು ಹಿಡಿ ತರೋಂಗಿಲ್ಲ ಸರ್, ಏನೂ ತರೋಂಗಿಲ್ಲ, ಸಮೀಪ ಬರೋಂಗಿಲ್ಲ ಸರ್, ಯಾವುದೇ ಕೆಮಿಕಲ್ಲು ಬಳಸೋಂಗಿಲ್ಲ ಸರ್. ಆ ದುಡ್ಡನ್ನ ಫಸ್ಟ್ ಇಲ್ಲಿ ಹಾಕ್ತಿವಿ ಸರ್. ನಾವು ಸ್ವಲ್ಪ ಕಠಿಣ ಅನಿಸ್ತೇವೆ ಸರ್ ಸ್ಟಾರ್ಟಿಂಗ್, ಒಮ್ಮೆ ಪರಿವರ್ತನೆ ಆಗ್ಬೇಕಾರ ಹಂತವಾಗಿ ಮಾಡ್ಕೊಂಡು ಹೋಗ್ಬೇಕು ಸರ್ ರೈತರಾದವ್ರು. ಈಗ ಏನಾಗ್ತದೆ ಸರ್, ಅದು ಒಮ್ಮೆ ಇಳುವರಿ ಬರೋಂಗಿಲ್ಲ ಸರ್. ನಾನು ಫಸ್ಟ್ 5 ವರ್ಷ ಅಂತ ಮಾಡಕತ್ತ, ಫಸ್ಟ್ 1 ವರ್ಷ ಬರ್ಲಿಲ್ಲ ಸರ್ ನಂದು ಇಳುವರಿ. ಖರೆ ನಾನು ಧೃತಿಗೊಂಡಿಲ್ಲ. 1 ವರ್ಷ ಬಿಟ್ಟು ಭೂಮಿ ತಾಯಿಗೆ ನಾವು ಹಾಕಿದ್ರಂದ್ರು ನಮ್ಗೆ ಭೂಮಿ ತಾಯಿ ಯಾವಾಗ್ಲೂ ಕೈ ಬಿಡೋಂಗಿಲ್ಲ ಸರ್ ಅದು. ಹೀಗಾಗಿ ನನಗೆ ಈ ವರ್ಷ ಸರ ಮಡಿಕೆ ಕಾಳು, ಹೆಸರು ಕಾಳು, ಭತ್ತ ಬಂತಲ್ರಿ, ಉತ್ಕೃಷ್ಟವಾದಂತ ಮಡಿಕೆ ಕಾಳು ಬಂತು, ಹೆಸರು ಕಾಳು ಬಂತು ಮತ್ತು ಭತ್ತ ಬಂತು ಸರ್. ಅದು ಸೋಯಾಬೀನ್ ಯಾವುದೋ ಕೃಷಿ ಇಲಾಖೆಯವರು ಅಧಿಕಾರಿಗಳು ಬಂದು ನೋಡಿ ನಮ್ದೊಂದು ಮೆಚ್ಚುಗೆ ಕೊಟ್ಟು, ಈಗ ನಾನು ಜಿಲ್ಲಾ ಮಟ್ಟದ ತಾಲೂಕಾ ಮಟ್ಟದ ಶ್ರೇಷ್ಠ ಕೃಷಿಕ ಪ್ರಶಸ್ತಿ ಅವರೇ ಬಂದು ಕೊಟ್ಟರು ಸರ್. ಅದು ಯಾವುದೇ ಕೆಮಿಕಲ್ ಹಾಕೋಂಗಿಲ್ಲ, ಏನಿಲ್ಲ ಅಂತೇಳಿ. ಮತ್ತೆ ಸಾವಯವ ಇವ್ ನೋಡಿ ಸರ್, ಏನಾಗಿದೆ, ಗೊಬ್ಬರದ ದೊಡ್ಡ ಹಾವಳಿ ಎದ್ದಿಬಿಟ್ಟೆ ಸರ್. ಇದು ಯಾವುದು ಕೆಮಿಕಲ್ ಗೊಬ್ಬರದ್ದು ಇವತ್ತು ಸಿಗ್ತಾ ಇಲ್ಲ. ಯುದ್ಧ ಆಗಿದೆ, ಅಲ್ಲಿ ಯುದ್ಧ ಆಗಿದ ನಂತರ ಕೆಮಿಕಲ್ ಬಳಸೇ ಮಾಡ್ಬೇಕದು ಈ ಯೂರಿಯಾ ಗೊಬ್ಬರ. ಹೀಗಾಗಿ ಇವತ್ತು ನೋಡ್ಬೇಕಂದ್ರೆ ಸರ್, ಯೂರಿಯಾ ಹೆಚ್ಚಿಗೆ ಹಾಕೋಲಿಂತ್ರ ಕ್ಯಾನ್ಸರ್ ಬಂದಿದೆ ಅಂತೇಳಿ ರಿಪೋರ್ಟ್ ಬಂದಿದೆ ಸರ್. ಇವತ್ತು ಯೂರಿಯಾ ಬಳಸೋಲಿಂತ್ರ ಸಹಿತ, ಈಗ ಆಕ್ಚುಲಿ ನಾವು ಪೆಸ್ಟಿಸೈಡ್ ಅಷ್ಟೇ ಹೊಡಿದ್ರು ಕ್ಯಾನ್ಸರ್ ಅಂತ ತಿಳ್ಕೊಂಡಿದ್ವಿ ಸರ್. ಯೂರಿಯಾ ಭೂಮಿಗೆ ಹೆಚ್ಚೆತ್ತವಾಗಿ ಬಳಸೋಂತ್ರ ಅದರಿಂದ ಕ್ಯಾನ್ಸರ್ ಬಂದಿತ್ತು ಅಂತ ಇವತ್ತು ICAR ದವರು ಮತ್ತು ಕೃಷಿ ವಿಜ್ಞಾನಿಗಳು ಕ್ಯಾನ್ಸರ್ ಬರಾಗ್ತದೆ ಅಂತೇಳಿ ರಿಪೋರ್ಟ್ ಕೊಟ್ಟಿದ್ದಾರೆ ಸರ್. ಹೀಗಾಗಿ ನಾವು ಭೂಮಿ ತಾಯಿನ ಆರೋಗ್ಯ ಕೆಡಿಸಿ, ನಮ್ಮ ಆರೋಗ್ಯ ಕೆಡಿಸಿ ಮಾಡೋದಕ್ಕಿಂತ ಬದಲಾಗಿ ನಾವು ನ್ಯಾಚುರಲ್ ಆಗಿ ಬರ್ತೀವಿ ಸರ್. ಇದೆಲ್ಲ ಕುರಿಗೆ ನ್ಯಾಚುರಲ್ ಸರ್. ಇದನ್ನ ನಾವು ಏನು ಕಷ್ಟ ಪಡಬೇಕಿಲ್ಲ. ಇದು ಟೋಟಲ್ 2 ಎಕರೆ ಸರ್. ಇದು 2 ಎಕರೆ, ಇದು ಸಮಗ್ರ ಕೃಷಿ ಇಲ್ಲೇ ಮಾಡ್ತೀವಿ ಸರ್ ನಾವು. ಸಮಗ್ರ ಕೃಷಿಯಲ್ಲಿ 2 ಎಕರೆಯಲ್ಲಿ ಸುಮಾರು 1 ವಾರ ಸರ್, ಒಂದೊಂದು ಪಾರ್ಟ್ ಒಂದೊಂದು ರಾತ್ರಿ ಒಂದೊಂದು ಕಡೆ ಕುಂಡಿಸ್ತಾರೆ ಸರ್ ಇವರು. ಒಂದೊಂದು ಪಾರ್ಟ್ಗೆ ಒಂದೊಂದು ಹಾಳಿಯಲ್ಲಿ ಕುಂಡಿಸ್ಬಿಟ್ಟು ಸರ್, ಈ ತರ ಸರ್, ಈ ತರ ಕುಡಿಸ್ಬಿಟ್ಟು ಅಂದ್ರೆ ಒಂದ್ 8ರಿಂದ 10 ದಿನ ಇರ್ತೇವೆ ಸರ್. 8ರಿಂದ 10 ದಿನ ಕುಡಿಸ್ತೀವಿ ಸರ್. 10 ದಿನ. ಹ್ಞೂ ಸರ್, ಹೌದು. 2 ಎಕರೆಯಲ್ಲಿ ಸರ್. ಹೌದೌದು, ಸಾಕಾಗುತ್ತೆ, ರಗಡ್ ಆಗುತ್ತೆ ಸರ್. ಅಂದ್ರೆ ನಮ್ದು ಆಲ್ರೆಡಿ ನಾವು ಸಾವಯವ, ನಮ್ಮ ಭೂಮಿ ಇಂಗಾಲ ಬಂದ್ಬಿಟ್ಟಿದೆ ಸರ್. ಇದರಲ್ಲಿ ನಮ್ಗೇನು ಅವಶ್ಯಕತೆ ಇಲ್ಲ. ಆದ್ರೂ ನಾವು ಏನ್ ಇರ್ಲಿ, ಅವರು ನಮ್ಗೆ ಭಾಳ ಪರಿಚಯ ಸರ್. ಬೀರಪ್ಪ ಅನ್ನೋರು, ಅವ್ರು ಬಂದಾಗ ಇಲ್ಲಿ ನಮ್ಮ ಹೊಲ ನೋಡ್ತೀವಿ ಅಂದ್ರೆ ನಿಮ್ಮ ಹೊಲಕ್ಕೆ ಬರತ್ತೇವಂತ ಸರ್, ಇಲ್ಲಿ ಮನೆ ಗಿನ್ನೆಲ್ಲ ನೋಡ್ಕೊಂಡು. ಹೀಗಾಗಿ ನಾವು ಇದು ಮಾಡ್ತೀವಿ ಸರ್. ಇಷ್ಟ ಸರ್. ನೋಡ್ರಿ, ರೈತರ ಅದಾವ ಕೈಚೀಲ ಹಿಡ್ಕೊಂಡು ಸಂತಿಗೆ ಹೋಗ್ಬಾರ್ದಂತ ಸರ್ ನಮ್ಮ ಕಣ್ಣೀರಿ ಅಜ್ಜಾರ್. ಏನು ತನಗೆ ಬೇಕಾದಂತ ಬೆಳೆ ತಾನೇ ಬೆಳ್ಕೋಬೇಕು, ಕೈಚೀಲ ಹಿಡಿಬಾರ್ದಂತಾರ ಸರ್. ಅದ ಹೀಗಾಗಿ ನಾನು ಸರ್ 80% ಈ ಒಂದು ಹೊಲದಲ್ಲಿ ಸರ್ ಮುಂಗಾರು ಮತ್ತು ಹಿಂಗಾರುವಾಗಿ 21 ಬೆಳೆ ಬೆಳೆದಿದೆ ಸರ್. ಇದರಲ್ಲಿ 21 ಬೆಳೆ ಬೆಳೆದಿದೆ ಸರ್. ಈ ನಾನು ಇದರಲ್ಲಿ ಸರ್ 21 ಬೆಳೆ ಬೆಳೆದಿದೆ ಸರ್. ಇದರಲ್ಲಿ ಮುಂಗಾರು ಆಗಿ ಭತ್ತ, ನಂತರ ಸೋಯಾಬೀನು, ಜೋಳ, ನಂತರ ಕೆಲವೊಂದು ಅಕ್ಕಡಿ ಕಾಳು ಅಂತ ಬರ್ತಾವ ಸರ್. ಇದು ಏನು ತೊಗರಿ, ಇವೆಲ್ಲ ಬೆಳೆದು ಸರ್. ಹಿಂಗಾರುವಾಗಿ ಮೆಣಸಿನಕಾಯಿ ಹಿಡ್ಕೊಂಡು ಸರ್, ಶೇಂಗಾ ಹಿಡ್ಕೊಂಡು ಕಡ್ಲಿ, ನವಣೆ, ರಾಗಿ, ಜೋಳ, ನಂತರ ಮಡಿಕೆ, ಇದು ಜೋಳ ಸರ, ನಂತರ ಸಾಸಿವೆ, ಆನಂತರ ಬೆಳ್ಳುಳ್ಳಿ, ಉಳ್ಳಾಗಡ್ಡಿ, ಇವೆಲ್ಲ ನಮಗೇನು ಬೇಕಾಗಿತ್ತ ಸರ್ ಇದನ್ನೇ ಬೆಳ್ಕೊಂಡು 2 ಎಕರೆಯಲ್ಲಿ ಸರ್ 21 ಬೆಳೆ ಮಾಡಿದೆ. 1 ವರ್ಷಕ್ಕೆ ಸರ್ 21 ಬೆಳೆ ಮಾಡಿದ್ವಿ. ಅದು ಬರೀ 1 ಬೆಳೆನೇ 2 ಬೆಳೆ ತರ ಬೆಳೆಯೋದು, ಬೆಳೆದ್ರು ಒಂದೇ ರೀತಿ ಬೆಳೆಯೋದು ಮಾಡ್ತಿದ್ವಿ ಅಲ್ವಾ? ಹೌದೌದು ಸರ್. ಈಗ ನಿಮ್ಗೆ ಒಂದ್ ಹೇಳ್ಬೇಕಂದ್ರ, ಇದು ಹಕ್ಕಲ್ ಜಮೀನು ಅಂತಾರ ಸರ್. ಇಲ್ಲಿ ಇದು ಹಕ್ಕಲ್ ಜಮೀನು. ಇದಕ್ಕೆ ಏನ್ ಮಾಡ್ತಾರ ಸರ್ ನಮ್ಮ ರೈತರು, ನನಗೆಲ್ಲ ಇದು ರೋಡ್ ಮೇಲೆ ಇದೆ ಸರ್. ನಮ್ ರೋಡ್ ಇಲ್ಲೆಲ್ಲ ರೈತರು ಎಲ್ಲಾರು ಅಡ್ಡಾಡ್ತಾರ ಸರ್. ಈ ನನಗೇನಂತ ಸಜೆಷನ್ ಮಾಡ್ತಾರ, ನೀ ಇಷ್ಟ್ಯಾಕೆ ಕಷ್ಟಪಡತ್ತಿದ್ದಿ, ಇಷ್ಟ್ಯಾಕೆ ಬೆಳೆ ಬೆಳೆಯತ್ತಿದ್ದಿ, ಕಬ್ಬು ಮಾಡಿದ್ರೆ ಹಿಂಗೆ ಇಷ್ಟದಾಗ ಒಂದ್ 2-3-4 ಲಕ್ಷ ರೂಪಾಯಿ ಬಂದ್ಬಿಡ್ತಿದ್ದೆ, ಕಬ್ಬು ಯಾಕೆ ಹಾಕೋಗ್ಲ ಅಂತಾರ ಸರ್. ಅದು ಈಗ ನಮ್ಮ ರೈತರು ಏನಾಗ್ಬಿಟ್ರ ಸರ್, ಎಲ್ಲ ಯಥೇಚ್ಛವಾಗಿ ಸರ್ ತಮ್ದು. ಆಕ್ಚುಲಿ ನಮ್ ಕಲಗಡಿ ತಾಲೂಕ್ ಸರ್, ಇದು ಮಲೆನಾಡು ಬೆಲ್ಟ್ ಬರ್ತಿದೆ, ಇದು ಭತ್ತದ ನಾಡು ಅಂತೇಳಿ ಸರ್.
ಭತ್ತದ ನಾಡು ಅಂತ ಪ್ರಸಿದ್ಧ ಆಗಿ ಸರ್. ಇಲ್ಲಿ ಭತ್ತ ಶ್ರೇಷ್ಠವಾಗಿ ಬರ್ತೀವಿ ಸರ್. ಎಲ್ಲ ಇಂಟರ್ನ್ ಭತ್ತ ಆಗ್ಬೋದು, ಸಾಡಿ ಆಗ್ಬೋದು, ದೊಡ್ಗೆ ಆಗಿರ್ಬೋದು. ಇದರಿಂದ ಭತ್ತ ಅಕ್ಕಿ ನಾಡು ಪ್ರಸಿದ್ಧ ಆಗಿ ಸರ್. ನಂತರ ಅವಲಕ್ಕಿ ಸರ್, ಚುರುಮುರೆ, ಹಿಂಗೆಲ್ಲ ಸುಮಾರು ಗ್ರಾಹಕರಿಗೆ ಉದ್ಯೋಗ ಒದಗಿಸ್ಕೊಟ್ಟಿತ್ತು ಸರ್. ಅದು ಆದ್ರೆ ಇವತ್ತೇನ್ ಮಾಡಿದಾರೆ ಸರ್, ನಮ್ಮ ರೈತರು ವಾಣಿಜ್ಯ ಬೆಳೆಗೆ ಹೋಗ್ಬಿಟ್ಟಿದ್ದಾರೆ ಸರ್. ಎಲ್ಲಾರು ಕಬ್ಬ ಬೇಕು ಸರ್ ಎಲ್ಲರಿಗೂ. ಇವತ್ತು ರೈತರೇ ಇಡೀ ತನ್ನ ಒಂದೊಂದು ಇಂಚ್ ಬಿಡ್ಲಂತ ಕಬ್ಬು ಹಾಕತ್ತದ್ ಬಿಡ ಸರ್. ಈ ನನಗೂ ರೈತರು ಅಂದ್ರೆ ಕಬ್ಬು ಹಾಕ್ಬೇಕಂತ ನಾನೇನ್ ತಿಳ್ಕೊಂಡೆ ಸರ್. ಕಬ್ಬು ಹಾಕಿದ್ರು ನನಗೆ 3 ಲಕ್ಷ 4 ಲಕ್ಷ ರೂಪಾಯಿ ಆದಾಯ ಬರ್ಬೋದು ಸರ್. ಇದರಲ್ಲಿ ನಾನು ಕಬ್ಬು ಮಾರಿ ಫ್ಯಾಕ್ಟ್ರಿಗೆ ಅಲ್ಲಿ ದುಡ್ಡು ಬರ್ತೇವೆ ಸರ್. ದುಡ್ಡು ಅಕೌಂಟ್ನಾಗ ಬಂತಂದ್ರೆ ನನಗೆ ಯಾವಾಗ ಏನ್ ಮಾಡಕ್ ಹಚ್ಚೈತಿ ಗೊತ್ತಿಲ್ಲ ಸರ್. ಅದು ಆ ದುಡ್ಡು ತಗೊಂಡೋಗಿ ನಾನು ಪೇಟೆಯಲ್ಲಿ ಮತ್ತು ಕೆಮಿಕಲ್ ತಗೊಂಡು ನಾನು ವಿಷಾನ ತಿನ್ಬೇಕು ಸರ್. ವಿಷಾನ ತಿನ್ಬೇಕು ನಾವು ಆ ಕೆಮಿಕಲ್ ಹಾಕಿದ್ದ. ಹೀಗಾಗಿ ನಾವು ರೈತ ನನಗೆ ಬೇಕಾಗಿದ್ದ 2 ಎಕರೆಯಲ್ಲಿ ಏನ್ ಬೇಕೋಬಾರ್ದು ಅಂತೇಳಿ ನಾನು ನನ್ನ ಕುಟುಂಬಕ್ಕೆ ಏನು ಬೇಕನ್ನೋದು ಇವತ್ತು ನೋಡಿ ಸರ್. ರಾಗಿ, ಸಾಮೆ ಎಲ್ಲ ನಮ್ಗೆ ಬೇಕಾದಂಥದ್ದು ಎಲ್ಲ ದವಸ ಧಾನ್ಯಗಳು ಬೆಳ್ಕೊಂಡು ಈ ನಮ್ಮ 1 ವರ್ಷಕ್ಕೆ ಆಗುವಷ್ಟು ಸಿಗ್ತೇವೆ ಸರ್. ಆ ದುಡ್ಡು ಕಡಿಮೆ ಬರ್ಬೋದು, ಉಳಿದಿದ್ದು ಮಾರಾಟ ಮಾಡ್ತೇವೆ ಸರ್. ಈ ಗಂಧ ಸಾಳಿ ಹಾಕಿದ್ದೆ ಸರ್. ಇದರಲ್ಲಿ ಗಂಧ ಸಾಳಿ ಹಾಕಿದ್ದೆ 10 ಗುಂಟೆ ಸರ್. ಈ ನನ್ನ ಕುಟುಂಬಕ್ಕೆ ಬೇಕಾಗಿದ್ದು ಉಳಿದು ಸುಮಾರು ಜನ ಮಾರ್ಬೋದು ಸರ್. ಅದು ಈಗ ಸುಮಾರು ಜನ ಸರ್ ಗಂಧ ಸಾಳಿ ಅಕ್ಕಿ ಭಾರಿ ಬೇಡಿಕೆ ಇದೆ ಸರ್. ಅದು ಮಾರ್ಕೆಟ್ದಲ್ಲಿ ಅದು ಕಿಡ್ನಿ ನಂತರ ಬೇರೆ ಬೇರೆ ಔಷಧಿ ಗುಣ ಅದರಲ್ಲಿ ಹೊಂದಿದೆ ಅಲ್ಲ ಸರ್. ಅದ ಆ ಭತ್ತದಲ್ಲಿಂತ ಸರ್ ನನಗೆ ತುಂಬಾ ಲಾಭನೂ ಆಗಿದೆ. ಮತ್ತೆ ಅದು ಭತ್ತಕ್ಕೆ ತುಂಬಾ ಡಿಮಾಂಡ್ ಇದೆ, ಮತ್ತೆ ಅಕ್ಕಿಗೂ ಡಿಮಾಂಡ್ ಇದೆ ಸರ್. ಏನ್ ತಳಿ ಸರ್ ಅದು? ಗಂಧ ಸಾಳೆ ಅಂತೇಳಿ ದೇಶಿ ಭತ್ತ ಸರ್. ಅದು ತುಂಬಾ ಅಪರೂಪ ಸುವಾಸನೆ ಯುಕ್ತ ತಳಿ ಸರ್. ಅದು ಸುವಾಸನೆ ಸರ್. ಇಲ್ಲಿ ಹಾಕಿ ಈಗ ನೋಡಿ ಸರ್, ಕ್ವಿಂಟಲ್ ಭತ್ತಕ್ಕೆ ಸರ್ ನಾನು ಮಾಡಿದೆ ಅಲ್ಲ ಸರ್. ಅದ ಕೆಲವೊಬ್ರು ಪತ್ರಕರ್ತರು ಬಂದು ಅದನ್ನೆಲ್ಲ ಮಾಡಿ ನೋಡಿದ್ದು ಓದಿದ್ರಲ್ಲ ಸರ್. ನನಗೆ ಬೇಕಂತೇಳಿ ಕರ್ನಾಟಕದಿಂದ ಸುಮಾರು ಜನ ಫೋನ್ ಹಚ್ಚಿ ಆಲ್ರೆಡಿ ಅಡ್ವಾನ್ಸ್ ಮಾಡಿದಾರೆ ಸರ್. ಈಗ ಇವತ್ತಿನ ಮಾರ್ಕೆಟ್ ರೇಟ್ ಸರ್ ಭತ್ತ 2,500 3,000 ರೂಪಾಯಿ ಮತ ಇದೆ ಸರ್. ಈ ನನಗೆ ಅವರೇ ಗ್ರಾಹಕರ ಡಿಸೈಡ್ ಮಾಡಿ ಸರ್. 1 ಕ್ವಿಂಟಲ್ಗೆ 9,000 ರೂಪಾಯಿ ಡಿಸೈಡ್ ಮಾಡಿ ಸರ್. ಹೌದಾ? 1 ಕ್ವಿಂಟಲ್ಗೆ 9,000 ರೂಪಾಯಿ ಸರ್. ಆಲ್ರೆಡಿ 50 ಕ್ವಿಂಟಲ್ಗೆ ಅಡ್ವಾನ್ಸ್ ದುಡ್ಡು ಹಾಕಿದ್ರಿ ಸರ್. ಅದು ಇನ್ನೂ ಓದಿಲ್ಲ, ಅವ್ರು ಕಾರ್ಕಳಿಂದ ಹಚ್ಚಿದ್ರು, ಅವರೇ ಬೆಲೆ ಮಾಡಿದ್ರು ಸರ್. ಅದು ಅಷ್ಟು ಡಿಮಾಂಡ್ ಇದೆ ಅದಕ್ಕೆ ಗಂಧ ಸಾಳಿ ಭತ್ತಕ್ಕೆ. ಈಗ ಅಕ್ಕಿ ಸರ್, ಅದ ಇಳುವರಿ ಹೆಂಗೆ ಸರ್? ಇಳುವರಿ ಚೆನ್ನಾಗಿದೆ ಸರ್. ಅಲ್ಲ, ಈಗ ನಾನ್ ಬಹಳಷ್ಟು ರೈತರು ಮಾತಾಡಿಸಿದಾಗ ಸಾವಯವ ಮಾಡಿ ಈ ತರ ಮಾಡಿ ಅಂದಾಗ ಇಳುವರಿ ಕಡಿಮೆ ಅಂತ ಹೇಳ್ತಾರೆ ಸರ್. ಏನಾಗಿದೆ, ಸ್ಟಾರ್ಟಿಂಗ್ ಏನು ಬರ್ತಾರ ಸರ್, ಸ್ಟಾರ್ಟಿಂಗ್ ಬರ್ಬೇಕಾದ್ರೆ ಇಳುವರಿ ಕಡಿಮೆ ಆಗ್ತದೆ ಸರ್. ಅದು ನನಗೂ ಅನುಭವ ಆಗಿದೆ. ಸ್ಟಾರ್ಟಿಂಗ್ ಬಂದಾಗ ನಾನು ಒಮ್ಮೆ ಸಾವಯವ ಅಂತ ಬಂದ್ಬಿಟ್ಟೆ, ಅದು ಭೂಮಿ ತಾಯಿ ಹೊಂದ್ಕೊಂಗಿಲ್ಲ ಸರ್. ಅದಕ್ಕೆ 1-2-3 ವರ್ಷ ಹೊತ್ತಂದು ಸರ್. 3 ವರ್ಷ ದಾಟಿದ್ರಂದ್ರೆ ನೀವು ಹೇಳದಷ್ಟು ಕೆಮಿಕಲ್ ಏನ್ ಮಾಡ್ತಾರಲ್ಲ ಸರ್, ಅದಕ್ಕಿಂತ ಡಬಲ್ ಇಳುವರಿ ಕೊಡ್ತೇವೆ ಸರ್. ಇಲ್ಲಿ ಅದಕ್ಕಿಂತ ಜಾಸ್ತಿ ಕೊಡ್ತೇವೆ ಸರ್. ನನ್ನ ಭತ್ತ ಆಗಿತ್ತ ನೋಡಿದ್ರಿ ಸರ್, ಈ 10 ಗುಂಟೆ ಸರ್. ಇದೆ 3 ಆ ಕಡೆ 3 ಹಾಳಿ, ಈ ಕಡೆ 3 ಹಾಳಿ, 7.5 ಕ್ವಿಂಟಲ್ ಭತ್ತ ಬಂದ್ ಸರ್. 10 ಗುಂಟೆನೂ ಇಲ್ಲ ಸರ್, ಕಡಿಮೆ ಇದೆ ಅದು. ಅಷ್ಟಕ್ಕೆ 7.5 8 ಕ್ವಿಂಟಲ್ ಭತ್ತ ಬಂದ್ ಸರ್. ಅದು ನನಗ ಆಯ್ತು. ಈಗ ಅದನ್ನ ಅಕ್ಕಿ ಸರ್ ಬೇರೆ ಕಡೆ 200 ರೂಪಾಯಿ 300 ರೂಪಾಯಿ ಕೆಜಿ ಕೇಳತ್ತಾರ ಸರ್. 1 ಕೆಜಿ ಅಕ್ಕಿ ಸರ್ 200 ರೂಪಾಯಿ ಏನಕ್ಕೆ ಮಿನಿಮಮ್ ಕೊಡ್ತಾರ ಸರ್. ಕೆಲವೊಬ್ರು ಹೌದು ಸರ್, ಹೌದು. ಅದು ಔಷಧಿ ಗುಣ ಇದೆ ಸರ್ ಅದಕ್ಕೆ ಗಂಧ ಸಾಳಿ. ಇನ್ನೊಂದು ಸುವಾಸನೆಯುಕ್ತ ಭತ್ತ ಸರ್. ಅದು ನಾವ್ ಇಲ್ಲಿ ಹಾಕಿದ್ವಿ ಸರ್. ಅದು ಹೊಡಿ ಬರ್ಬೇಕಾದ್ರೆ ಸರ್, ಅದು ಸುಮಾರು 1/2 ಕಿಲೋಮೀಟರ್ ಎಲ್ಲ ಸುವಾಸನೆ ಬರುತ್ತೆ ಸರ್. ಅದು ಈ 1/2 ಕಿಲೋಮೀಟರ್ ಇಲ್ಲಿ ಹಾಕಿದ್ವಲ್ಲ ಸರ್, 1/2 ಕಿಲೋಮೀಟರ್ 1 ಕಿಲೋಮೀಟರ್ ಸರೌಂಡ್ ಸರ್. ಆ ಭತ್ತದ ಘಮ ವಾಸನೆ ಸರ್. ಗಂಧದಿನ ವಾಸನೆ ಇರುತ್ತಲ್ಲ, ಗಂಧ ವಾಸನೆ ಬರ್ತದೆ ಸರ್. ಅಷ್ಟು ಪೋಷಕಾಂಶ ಮತ್ತು ಅಷ್ಟು ಒಂದು ನ್ಯೂಟ್ರಿಷನ್ ಆ ಒಂದು ತಳಿಯಲ್ಲಿದೆ ಸರ್, ದೇಶಿ ತಳಿ. ಹೀಗಾಗಿ ನಾವು ದೇಶಿ ತಳಿ ಅಭಿವೃದ್ಧಿ ಮಾಡ್ಕೊಂಡು ಹೋಗ್ಬೇಕು ಸರ್. ಆ ನಂತರ ದೇಶಿ ತಳಿನ ಬೆಳಿತೀವಿ ಸರ್. ಹೆಚ್ಚಾನೆಚ್ಚು ಏನೋ ಬೆಳಿಬೇಕಾದ್ರೆ ದೇಶಿ ತಳಿನ ಬೆಳಿತೀವಿ ಸರ್. ನಾವು ಹೈಬ್ರಿಡ್ ಏನೂ ತರೋಂಗಿಲ್ಲ. ಅಂದ್ರೆ ಅದು ಮೊದ್ಲಿಂತ್ರ ನಮ್ಗೆ ಏನು ಪೂರ್ವಜರ್ಕ್ ಮಾಡ್ಕೊಂಡ್ ಬಂದಾರಲ್ಲ ದೇಶಿ ತಳಿ, ಅದನ್ನ ದೇಶಿ ತಳಿ ಮಾಡ್ಲಿಕ್ಕೆ ನಮ್ ಸಾವಯವಕ್ಕೆ 2 ಕಂಪೇರ್ ಹೊಂದ್ಕೊಂಡ್ಬಿಡ್ತಾವ ಸರ್. ಅದು ಇಲ್ಲಿ ನಾವು ಕೆಮಿಕಲ್ ತಮ್ಮಂದಿ ಅಂದ್ರೆ ಹೋಗಿ ಸಿಟಿಲಿಂತ್ರ ಅದು ಕೆಮಿಕಲ್ ಹಾಕ್ಬೇಕಾಗ್ತದೆ ಸರ್. ಹೀಗಾಗಿ ನಾವು ರೈತರಾದವ್ರು ನಾವೇನು ಬೆಳೆದಿವಿ ಸರ್, ಅದರಲ್ಲಿ ಉತ್ಕೃಷ್ಟವಾದಂಥ ತಳಿ ಬರ್ತದೆ ಸರ್ ಮೇಲ್ಗಡೆ. ಅದನ್ನ ಹಿಡ್ಕೊಂಡು ನಾವು ತಳಿ ಬೀಜ ಮಾಡ್ಕೋಬೇಕು ಸರ್. ಹೀಗಾಗಿ ನಾವು ಬೀಜ ನಮ್ಮಲ್ಲೇ ಸಿಗ್ತೇವೆ ಸರ್. ಬೀಜ ಸಹಿತ ನಾವು ಹೊರಗಿನ ತರೋಂಗಿಲ್ಲ, ಗೊಬ್ಬರ ತರೋಂಗಿಲ್ಲ. ನಮ್ಮಲ್ಲಿದ್ದು ನಾವು ಮಾಡ್ಕೊಂಡ್ರೆ ರೈತ ಯಾವುದೇ ಸಾಲದ ಸುಳಿಗೆ ಸಿಗಲ್ದಂಗೆ ನಂತರ ತಾನು ಒಂದು ಸುಸ್ಥಿರ ಜೀವನ ನಡೆಸಲಿಕ್ಕೆ ಈ ಸಾವಯವ ಕೃಷಿ, ಸಮಗ್ರ ಕೃಷಿ ಈ ರೀತಿ ಮಾಡ್ಕೊಂಡು ಹೋದ್ರೆ ಅನುಕೂಲ ಆಗ್ತದೆ ಅಂತೇಳಿ. ಇಳುವರಿ ಆ ತರದನ್ನೆಲ್ಲ ಮಾಡ್ಬೇಕು ಅಂದ್ರೆ ಈ ತರದ ಚಟುವಟಿಕೆ
ಮತ್ತೆ ಗೋವಿನ ಇದು ಗೋವಿನ ಆ ಥರದ ಗೊಬ್ಬರಗಳನ್ನ ಹಾಕ್ಬೇಕು. ಬಳಸ್ಕೋಬೇಕು ಸರ್ ಅದು. ಈಗ ಇದೇನೇ ಕಾನ್ಸೆಪ್ಟ್ ಸರ್ ಒಬ್ಬರಿಗೆ ಮಾಡ್ಲಿಕ್ಕೆ ಆಗೋಂಗಿಲ್ಲ. ಇದೇನ್ ಅವ್ರೇನ್ ಸಾಕ್ಬೇಕಾಗಲ್ಲ ಸರ್, ಅವರ ಬಂದು ಕುಂಡಿಸಿ ಬಿಟ್ರಂದ್ರೆ ಇದು ಫಲವತ್ತತೆ ಆಗ್ಬಿಡ್ತದೆ ಜಮೀನು. ಸರ್, ಇದು ಎಷ್ಟಾಗತ್ತೆ ಸರ್? ಇದು ಈಗ 8ರಿಂದ 10 ದಿವಸ ಕೂರಿಸ್ತೀರಿ ಅಂದ್ರಲ್ಲ? ಹ್ಞೂ ಸರ್. ಇದಕ್ಕೆ ಎಷ್ಟು ತಗೋತಾರೆ ಸರ್? ಇದು ಎಷ್ಟು ಕುರಿ ಇದಾವು? ಇದು ಸುಮಾರು ಒಂದ್ 100-150 ಕುರಿ ಅದಾವ ಸರ್. ಒಂದ್ ದಿನಕ್ಕೆ ಅವರು ಸುಮಾರು ಒಂದ್ 250 ರೂಪಾಯಿ, 300 ರೂಪಾಯಿ, 400 ರೂಪಾಯಿ ಮಟ ತಗೋತಾರ ಸರ್ ಅವ್ರು. ಇಷ್ಟೇ ಸರ್, ಇದು ಮತ್ತೇನಿಲ್ಲ. ನೀವೊಂದ್ 10 ದಿವಸ ಅಂತೂ 10 ದಿವಸ ಮಾಡ್ಬಿಡ್ತೇವೆ. ಹೌದು ಸರ್. ಸೊ ಪ್ರತಿಯೊಬ್ಬ ರೈತರು ಕೂಡ ಈ ತರದನ್ನ ಮಾಡಿದ್ರೆ ಅನುಕೂಲ ಅಂತ ಹೇಳ್ತೀರಿ? ಹೌದು ಸರ್. ರೈತರಿಗೆ ನೋಡಿ ಸರ್, ಈಗ ನಾವು ಬೆಳಿಗ್ಗೆ ಏನಾರ ಹಾಕ್ಬೇಕಂದ್ರೆ ಮೊದಲೇ ಗೊಬ್ಬರದ ಅಂಗಡಿಗೆ ಓಡಿಬಿಡ್ತೀವಿ ಸರ್. ಅಲ್ಲಿ ಏರಿಯಾ ಬೇಕು, ನಮಗೆ DAP ಬೇಕು ಸರ್. ಅದು ನಾವು ಅಲ್ಲಿ ದುಡ್ಡು ಕೊಟ್ಟು ತಗೋತೀವಿ ಸರ್. ಸುಮಾರು ಈಗ ನೋಡಿ ಸರ್ 1500-1600 ರೂಪಾಯಿ DAP ಆಗಿದೆ ಅಂತ, ಏರಿಯಾ 300-400 ರೂಪಾಯಿ ಇದೆ. ಹೋಗಿ ಅಲ್ಲಿ ಪಾಳಿ ಹಚ್ಚಿ ಗುದ್ದಾಡಿ ತರಬೇಕು ಸರ್ ನಾವು. ಅದು ಇದೇನು ಪಾಳಿ ಹಚ್ಚೋಂಗಿಲ್ಲ, ಏನಿಲ್ಲ ಸರ್, ಏನು ಮಾಡೋಂಗಿಲ್ಲ. ಸ್ವಲ್ಪ ಕೆಲಸ ಇದೇ ಕುರಿದಾಗ ಏನು ಕೆಲಸನ ಬರೋಂಗಿಲ್ಲ. ನಾವು ಹಾಕೋದಷ್ಟೇ. ಗೋ ಹಾಕೋದ್ರೆ ಸ್ವಲ್ಪ ಸಾಕ್ಬೇಕು, ಅದು ಹುಲ್ಲ ತರಬೇಕು, ನಾವು ಮಾಡ್ಕೋಬೇಕೈತೆ ಸರ್. ಅದು ಅನಿವಾರ್ಯ, ನಮ್ಮ ರೈತರ ಕೆಲಸನ ಆದ್ ಸರ್ ಅದು. ಅದನ್ನ ಬಿಟ್ಟು ನಾವು ಇವತ್ತು ಎಲ್ಲಾನು ಟ್ರ್ಯಾಕ್ಟರ್ ಉಳಿಮೆನ ಆಯ್ತು, ಹೊರಗಿಂತ ಫರ್ಟಿಲೈಸರ್ ತರೋದು ಆಗತೈತಿ. ಅದನ್ನ ಸ್ವಲ್ಪ ಕಡಿಮೆ ಮಾಡ್ಕೊಂಡು ಈ ರೀತಿ ಪರಿವರ್ತನೆ ಬಂತು ಅಂದ್ರೆ ನಾವು ಸುಸ್ಥಿರವಾಗಿ ಜೀವನ ಮಾಡ್ಬೋದು. ಯಾವುದೇ ಸಾಲದ ಸುಳಿಗೆ ಸಿಗಲ್ದ ಒಂದು ಸಸ್ಟೇಬಲ್ ಅಂತಾರಲ್ಲ, ಆ ರೀತಿ ಮಾಡ್ಕೋಬಹುದು ಅಂತೇಳಿ ನನ್ನ ಅಭಿಪ್ರಾಯ. ಪ್ರಗತಿಪರ ಕೃಷಿಕನ ಯಶಸ್ಸಿನ ಗುಟ್ಟೆ ಇದು. ಇದು ಸರ್, ಇದು ಹೌದು ಸರ್. ಸೊ ಸುಮ್ನೆ ಪ್ರಗತಿಪರ ಕೃಷಿಕರ ಅಂತ ನಿಮಗೂ ಹೇಳಂಗಿಲ್ಲ, ಇರುತ್ತೆ ಸರ್. ಮಾಡ್ಬೇಕು ನೋಡಿ ಸರ್, ನಾವ್ ಎಷ್ಟು ಕಷ್ಟ ಪಡ್ತೇವಲ್ಲ. ಕೈ ಕೆಸರು ಆದ್ರೆ ಬಾಯಿ ಮೊಸರು, ಹೌದಾ? ನಾವು ರೈತರಾದ್ರೆ ಇವತ್ತು ಕೈ ಕೆಸರು ಮಾಡಕಾಕ ತಯಾರಿಲ್ಲ ಸರ್. ಆಕಳ ಸಾಕ್ತಾ ಇಲ್ಲ. ಇದ್ದಿದ್ದು ಎಲ್ಲಾನು ಮಾಡ್ಕೊಂಡು ಬರೀ ಟ್ರ್ಯಾಕ್ಟರ್ಗೆ ಬಂದ್ಬಿಟ್ಟು ಸರ್. ಟ್ರ್ಯಾಕ್ಟರ್ ಉಳ್ಮೆ ಟ್ರ್ಯಾಕ್ಟರ್ ಮಾಡ್ಕೋತ ಬಂದಿದ್ದೆ. ಹಿಂಗೆ ಸರ್, ಈ ಟೈಪ್ ಮಾಡ್ಕೊಂಡ್ ಬಂದಿವಿ. ಅದು ಸಾಲ ಮಾಡಿ ಸರ್, ಸುಮಾರು 7-8 ಲಕ್ಷ ರೂಪಾಯಿ ಇದೆ. ಸಾಲ ಮಾಡಿ ತಂಬರ್ತೀವಿ, ಕಂತ್ ಕಟ್ಲಿಕ್ಕೆ ಬರೋಂಗಿಲ್ಲ. ಒಮ್ಮೊಮ್ಮೆ ನಮ್ ಬೆಳೆನೂ ಕೈ ಕೊಡ್ತಾವ ಸರ್. ಒಮ್ಮೊಮ್ಮೆ ಪ್ರಕೃತಿ ಹವಾಮಾನಕ್ಕೆ ಒಗ್ಗಿ ಅವು ಕೈ ಕೊಡ್ತಾವ. ಹೀಗಾಗಿ ನಾವು ಸಾವಯವ ಮಾಡೋ ನಿಂತ್ರ ನಮಗ್ ಪ್ರಕೃತಿನೂ ಒಂದ್ ಮಳೆ ಹೆಚ್ಚು ಕಡಿಮೆನೂ ಆತಂದ್ರ ಭೂಮಿ ತಾಯಿ ಒಳಗೆ ಸಾವಯವ ಹಿಂಗಾದ ಇರ್ತೈತಲ್ಲ, ಸ್ವಲ್ಪ ಪೂರ್ತಿನೂ ಲಾಸ್ ಮಾಡಕ್ ಕೊಡಂಗಿಲ್ಲ ಸರ್. ಅದು ಅವಾಗ ನಮ್ ಪ್ರಕೃತಿ ಕೈ ಹಿಡಿತೈತೆ ಸರ್. ಅದು ಈ ರೀತಿ ಮಾಡ್ಕೊಂಡು ಹೋಗ್ಬೇಕು ಅನ್ನೋದು ನಾವು ಈಗ ನಾನು ಅಂಬೆಗಳತ್ತೇನೆ ಸರ್. ಇದರಲ್ಲಿ ನಾನು ಪರಿಪೂರ್ಣ ಅಲ್ಲ. ಈಗ ಒಂದ್ 5 ವರ್ಷಲಿಂತ್ರ ಇನ್ನೂ ತಿಳ್ಕೊಳ್ಳೋದು ಭಾಳ ಸರ್. ಇದರಲ್ಲಿ ಒಂದೊಂದು ಪ್ರಯೋಗ ಮಾಡ್ಕೊಂತ ಹೊಂಟೇನೆ. ಪ್ರಶಸ್ತಿ ನಾವು ಒಂದೊಂದು ಪ್ರಶಸ್ತಿ ಬರತ್ತಾವ ಸರ್. ಅದು ತಮ್ಮಂತವ್ರು ಗುರುತಿಸಿರು ಸರ್. ಗುರುತಿಸಿದ ಮೇಲೆ ನಮಗೆ ಸಮಗ್ರ ಕೃಷಿ, ಸಾವಯವ ಕೃಷಿ ಬಗ್ಗೆ ಇಷ್ಟು ತನಕ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ತಮ್ಗೆ. ಓಕೆ ಸರ್, ಓಕೆ, ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ ರೀ. ಯಾವ ಊರು? ನಮ್ದು ಗೋಕಾಕ್ ಸರ್. ಗೋಕಾಕ್? ಹೌದ್ರಿ. ಗೋಕಾಕಿಂದ ಧಾರವಾಡ ಕಡೆ ಬಂದಿರಿ? ಹಾ, ಧಾರವಾಡ ಕಡೆ ಬಂದೇವ್ರಿ. ಹಿಂಗೆ ಎಷ್ಟ್ ಕುರಿ ಇದಾವು? ಕುರಿ ಒಂದ 300 ಹಾಕವ್ರ ನಮ್ಗೆ. 300 ಕುರಿ? 300 ಕುರಿ ಎದ್ರಾಗ ತಂದ್ರಿ? ಏನ್ ನಡಿಸ್ಕೊತ ಬಂದೇವ್ರಿ ನಾವು. ನಡ್ಸ್ಕೊತ? ಹಾ, ನಡಿಸ್ಕೊಂತಾರ. ನಡಿಸ್ಕೊತ ಬಂದೇವ್ರಿ. ಎಷ್ಟ್ ದಿವ್ಸಕ್ ಬಂದ್ರಿ ಇಲ್ಲಿಗೆ? ನಾವ್ ಅತ್ತ ನಮ್ಮ ಊರಿಗೆ ಹೋಗೋದೇ ಅಲ್ರಿ. ಒಟ್ ಹಿಂಗ ಧಾರವಾಡ ಕಡೆ ಹೋಗ್ತೀವಿ. ಮತ್ತೆ ಇತ್ತಾಗ ಬರೋದು ದೀಪಾವಳಿ ಕಡೆಯಿಂದ ಇತ್ತಾಗ ಬಂದೀವು. ಬ್ಯಾಸಿಗೆ ಇಲ್ಲಿ ಮಳೆಗಾಲ ಅತ್ತಾಗ ಹೋಗ್ತೇವ್ರಿ ಗುಡ್ಡುಗಳಿಗೆ. ಗಟ್ಟಿ ನೆಲಕ್ ಹೋಗ್ತೇವ್ರಿ. ಹೌದ್ರಿ. ಈಗ ಯಾರ್ ಜಮೀನಿಗೆ ಬಂದಿರಿ? ಈಗ ಇಲ್ಲಿ ಸುಳೆಕಟ್ಟಿ ಅಂತ ಎತ್ತಿನ ಗುಡ್ಡಿ ಪರ್ಸು. ಇವ್ರೆ? ಹಾ, ಇವ್ರೆಲ್ಲ ಬಂದಿ. ಪ್ರತಿ ವರ್ಷ ಕರೆಸ್ತಾರಂತೆ? ಹಾ, ಪ್ರತಿ ವರ್ಷ ಕುಂದರ್ಸ್ತಾರ ಬಿಡ್ರಿ ಅವ್ರು. ಹಾ, ಪ್ರತಿ ವರ್ಷನೂ ಕುರಿ ಕುಂದರ್ಸ್ತಾರ. ಹಾ. ಹೆಂಗೆ ಯಾಕೆ ಕೂರ್ಸ್ಬೇಕು ಅಂತೀರಿ ನೀವು? ಅದ್ ಭೂಮಿಗೆ ಕುರಿ ಕುಂಡಿಸಿದ್ದು ಕಸು ಹೋಗ್ತೈತಿ ಅಲ್ರಿ, ಗೊಬ್ಬರ ರೀ. ಹಾ, ಈಗ ದನದ ಸಗಣಿ ಆತು, ಇವತ್ತರದ ಆತು. ಆದಟ್ಟೆಲ್ಲ ಅಮೃತ ಅಲ್ರಿ ಇದು. ಇದು ಅಗದಿ ಭೂಮಿಗೆ ಅಮೃತ. ಈಗ ಕಳ್ನಾಸಿಕೆ ಏನು ಉಪಯೋಗ ಇಲ್ಲ. ಈಗ ಹೊಡೆದು ಅದು ಹೋಗ್ತೈತಿ. ಎಲ್ಲಾ ಪೀಕ್ನು ಸುಟ್ಟು ಹೋಗ್ತಿ. 40 ದಿವಸ ಅಷ್ಟ ಬರ್ತೈತಿ ಅದು ಬಾಳರ. ಯಾವ್ದೋ ಕಳ್ನಾಸಿಕೆ ಎಣ್ಣೆ ಹೊಡಿ, ಯಾವ್ದೋ ಎಬಸು, ಏನೋ ಮಾಡಿ 40 ದಿವಸ ಅದ್ರೊಳಗ ಮುಗಿತ. ಅದ್ರದ ಇವ್ರೇನ್ ಮಾಡಕತ್ತಾರಲ್ಲ, ಅದ ಭೂಮಿಗೆ ಕಸು ಕಳ್ಕೊಂಗಿಲ್ಲ. ಅದ್ರದ್ದು ಭೂಮಿ ರುಚಿಯೇ ಬೇರೆ ಇರ್ತೈತಿ. ಹಾ, ಭೂಮಿ ರುಚಿಯೇ ಬೇರೆ ಇರ್ತೈತಿ ಅದ. ಹಾ, ಹಂಗಾಗಿ ಇವ್ರು ವರ್ಷನೂ ಕುಂದಿರ್ತಾರ. ಮತ್ತ ನಾನು ಈಗ ಈ ಭೂಮಿಯಾಗ ಅಡಾಡ್ತೇವಲ್ಲ, ಆ ಭೂಮಿ ಏನ್ ಆಗಿಬಿಡ್ತೈತಿ, ಒಂದ್ ಟೈಮ್ಕ ಕರಿ ಹೆಂಟಿ ಎದ್ದ ಕಾಲಿಡಾಕ ಜಾಗ ಮುಳ್ಳಲ್ಲಿ ಹಂಗ ಹೆಜ್ಜೆ ಇಟ್ಟಂಗ ಅಕ್ಕಾವ. ಈ ಭೂಮಿ ಇದೆಲ್ಲ ಮೆತಾಗ ಐತಿ. ಅದ ಹೆಂಗ್ ಮೆತಾಗತಿ? ಇದಕ್ಕೆ ಕಳ್ನಾಯಿಸಿಕ ಅನ್ನೋದು ಗೊತ್ತಿಲ್ಲ. ನಾನ್ ನೋಡಕತ್ತಿಂದ ಈಗ ನನಗ್ ಗೊತ್ತಿದ್ದ ಇವ್ರು 4-5-6 ವರ್ಷ ಆತ. ಈಗ ನನಗೆ ಇವ್ರಿಗೆ ಎಣ್ಣೆ ಹೊಡೆದಿದ್ದೇ ಗೊತ್ತಿಲ್ಲ ನನಗೆ. ಹಾ, ಎಣ್ಣೆ ಹೊಡೆದಿದ್ದೇ ಗೊತ್ತಿಲ್ಲ. ಹಿಂಗಾಗಿ ಭೂಮಿ ಮಿದು ಬರ್ತೈತಿ. ಈ ಭೂಮಿ ಐತಿ ನೋಡ್ಲ, ಅದ ಹಿಂಗ್ ಮಣ್ಣು ಬರೋದೇ ಇಲ್ಲ. ಅದ ಆ ಭೂಮಿ ಬೇರೆಯವ್ರದ್ದು. ಫಸ್ಟಕ್ಕೆ ಮತ್ತೆ ಏನ್ ನಾವ್ ಇದನ್ನ ಹೇಳ್ಬೇಕಂದ್ರ ಸಾವ್ಕಾರ, ನಾವ್ ಬಲಿ ಹೊಡಿತಿದ್ದೇವಲ್ಲ, ಈ ಬಲಿ ಬಡಿತೇವ. ಆ ಗೂಟ ಏನಾಗಿ ಬಿಡ್ತೈತಿ,
ಫಸ್ಟ್ ನಾವು ಕಟ್ಟಿಗೆ ಗುಡ್ಡ ಹೊಡಿತಿದ್ದೆವು. ಹ್ಮ್. ಕಟ್ಟಿಗೆ ಗುಡ್ಡ ಹೊಡೆ ಟೈಮ್ದಾಗ ಭೂಮಿಯಾಗ ಹೆಂಗ್ ಬೇಕಾದಂಗ ಇಳಿತಿತ್ತು ಅದು ಗುಡ್ಡ. ಈ ಕೆಬ್ಬಿನ ಹಾರಿ ತಗೊಂಡು ನಾವು ಹೊಡೆದ್ರು ಭೂಮಿಯಾಗ ಇಳಿಯೋದಿಲ್ಲ ಈಗ, ವಾ. ಅಷ್ಟು ಬಿಗಿ ಆಗಿಬಿಟ್ಟೈತಿ. ಹಾ. ಮತ್ತೆ ಬಿಗಿ ಆಗ್ಬೇಕಂದ್ರ ಕಾರಣ ಏನದ, ಅರ್ಧ ಮುರ್ಧ ಕಳ್ನಾಶ್ ಎಣ್ಣೆ ಹೋತು, ಅರ್ಧ ಮುರ್ಧ ಲುಡ್ರಿಗೆ ಹಾಳಾಗತೈತಿ. ಮತ್ತೆ ಇದೇನಂದ್ರು ಹ್ಮ್. ಲುಡ್ರಿ ಹೊಡ್ಯತಾರೆ. ಈಗ ನಾ ಅಂತೇನೆ ಯಾರೋ ನೋಡಿದ್ರ ಆತು, ಲುಡ್ರಿಗೆ ಭೂಮಿ ಚೊಕ್ಕ ಹಾಳಾಗತೈತಿ. ಇದೇನು ಹೊಡಿತಲ್ಲ ಲುಡ್ರಿ ಹಿಂಗ ಹೊಡಿಯೋ ಟೈಮ್ದಾಗ ಹಿಂಗ ಹಲ್ಲು ಬರ್ತೈತಿ ಅಲ್ರ, ಹಿಂಗ ಹತ್ತಿಗೆ ಬರ್ತೈತಿ. ಅದು ಹ್ಮ್. ಹತ್ತಿಗೆ ತಂದ್ರ ಅದು ಭೂಮಿ ಒಳಗ ನೀನು ಅದ್ರ ತೆಳಗ ಒಟ್ಟ ಬೇರೆ ಹೋಗಂಗಿಲ್ಲ. ಅದು ಯಾವ್ದೋ ಪೀಕ್ ಆಗ್ಲಿ. ಹ್ಮ್. ಹ್ಮ್. ಹಾ ಈಗ ನಿಮ್ಮ ಕುರಿ ಇಲ್ಲಿ ಹಾಕಿದ್ರೆ, ಹಾ. ಬಿಟ್ರೆ, ಕೂರ್ಸಿದ್ರೆ ಹಾ. ಎಷ್ಟು ಫಲವತ್ತತೆ ಬರ್ತತಿ? ಅದನ್ನ ನಾವು ಹೇಳಕ್ ಬರಂಗಿಲ್ಲ. ಆಗ 40 ರಗಡ್ ಕೊಡ್ತಾಳ ಆಕೆ. ಇಳುವರಿ ಜಾಸ್ತಿ ಬರ್ತತಿ ಅಂತ ಹೇಳ್ತಾರೆ. ಹಾ, ತೂಕಕ್ ಜಾಸ್ತಿ. ಅದನ್ನು ಭೂಮಿಯಾಗಿನ ಕಾಳು ತೂಕ ಮಾಡಿ ನೋಡ್ರಿ, ಇದನ್ನು ತೂಕ. ಅದು ಅಷ್ಟೇ ಶೇರ್ ಆಳದ ತೂಕ ಮಾಡಿ ನೋಡಿದ್ರೆ ಇದು ಹೆಚ್ಚಿಗೆ ಇಳುವರಿ ಹೆಚ್ಚಿಗೆ ಇದೆ. ಹ್ಮ್. ಹ್ಮ್. ಹಾ ನಿಮ್ಗೆ ಈ ತರ ಪ್ರಗತಿಪರ ಕೃಷಿಕರು ಕರೆಸ್ತಾರಲ್ಲ, ಹೌದ್ರಿ. ಅವ್ರದ್ದು ಬೆಳೆ ಹೆಂಗ್ ಬರ್ತದ ಕೇಳಿರಿ? ಕೇಳೇವಲ್ರಿ. ಹಾ. ಮತ್ ಇವ್ರ ಮನ್ಯಾಗಿಂದ ಇವ್ರು ಮಾಡಿದ್ ಬೆಲ್ಲನು ತಗೊಂಡಿವ್ರು ಹೋದ ವರ್ಷ. ಮತ್ ಇವ್ರ ಕಾಳು ಕಡಿ ತಗೊಂಬರ್ದ ಅದನ್ನು ತಗೋತೇನೆ ನಾನು. ಎಲ್ಲ ಉಪಯೋಗ ಮಾಡೇವ್ರಿ ನಾವು. ಹಾ. ಇದು ಆರ್ಗ್ಯಾನಿಕ್ ಬೆಲ್ಲ ಅಂತ ಹೇಳಿ ಹಾ. ಅದನ್ನ ಮಾಡ್ತೇವ್ರಿ ನಾವು. ಹಾ. ಸೊ ಇದನ್ನ ಎಲ್ಲಾ ರೈತರು ಕುರಿ ಗೊಬ್ಬರ ಯೂಸ್ ಮಾಡಿದ್ರೆ ಒಳ್ಳೆ ಇಳುವರಿ ಬರುತ್ತೆ. ಒಕ್ಕ 100ಕ್ಕೆ 100 ಗ್ಯಾರಂಟಿ. 100ಕ್ಕೆ 100 ಗ್ಯಾರಂಟಿ. ಎಷ್ಟು ರೊಕ್ಕ ಎಷ್ಟು ತಗೋತೀರ್ರಿ? ಒಂದ್ ದಿವ್ಸಕ್ಕೆ 400 ರೂಪಾಯಿ ಕೊಡ್ತಾರ ಈಗ ನಮಗ್ರಿ. ಎಷ್ಟು? 400. ಒಂದ್ ದಿವಸಕ್ಕೆ? ಹಾ. ಎಷ್ಟು ಕುರಿಗೆ? ಒಂದ್ 3,500 ಎಲ್ಲ ಕೂಡ ಒಂದ್ 3,500 ಹಾಕವ್ರಿ. ಅಂದಾಜ್ ಎಷ್ಟು ದಿವಸ ಕೂರ್ಸ್ಬೇಕು ಕುರಿನ? ಅಂದಾಜ್ ಎಷ್ಟು ಅದು ಹೊಲ ಎಷ್ಟು ಲೆಕ್ಕಕ್ಕೆ ಇರ್ತೈತಿ ಅಲ್ರಿ, ಆ ಲೆಕ್ಕಕ್ಕೆ ಕುರಿ ಹೆಂಗ್ ಇರ್ತಾವ ಆ ಲೆಕ್ಕಕ್ಕೆ ಅದು. ಹಾ. ಇಲ್ಪ ನನಗೆ ಹೆಚ್ಚಿಗೆ ಕಸು ಬೇಕಪ್ಪ ಅಂದ್ರ ಮತ್ತೊಂದ್ 2 ದಿನ ಹೆಚ್ಚಿಗೆನೂ ಕುಂಡಿಸ್ಬೋದ್ರಿ. ಸಾಕಪ್ಪ ಈಗ ನಾನು ಒಟ್ಟು ಪೀಕ್ ಮಾಡೋದನ್ನ ಈಗ ಸಾಕಂದ್ರ ಅವ್ರ ಮ್ಯಾಗ ಬಿಟ್ಟಿದ್ದೀರಿ. ಎಷ್ಟು ದಿವಸ ಕೂರ್ಸಿದ್ರು ಅವರಿಗೆ ಹೊರ್ತು. ಹಾ, ಅದಕ್ಕೆ ಎಷ್ಟು ಭೂಮಿ ತಾಯಿ ಕೊಟ್ರು ಕಡಿಮೆ ಆಕಿಗೆ. ನಾವ್ ಎಷ್ಟು ಆಕಿಗೆ ಉಡಿ ತುಂಬಿತೇವಲ್ಲ ಅಷ್ಟು ಮಾಡಿದ್ರು ಕಡಿಮೆ.